स्वागत है। मैं आपके साथ फरहान नाज। ಬ್ರಿಟಿಷ್ ಕಾರ್ಡು ಪ್ಲಸ್ ದಿನಾಂಕ 27-28 ನಡೆದಿರುವ 9ನೇ ಮೇ ಸಾಹಿತ್ಯ ಮೇಳ ಈ ಕಾರ್ಯಕ್ರಮದ ಅಂಗವಾಗಿ ಇಂದು ಕರೆದ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಗೌರವಾನ್ವಿತ ಪತ್ರಕರ್ತರ ಮಿತ್ರರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ರೂವಾರಿಯಾದಂಥ ಬಸವರಾಜ್ ಸುಳಿಬಾಯಿ ಸರ್ ಅವರಿಗೂ, ಮಳ್ಳಮ್ಮ ಯಲವಾರ್ ಮೇಡಮ್ ಅವರಿಗೂ ಕೂಡ ಪಾಟೀಲ್ ಸರ್ ಅವರಿಗೂ, ಚಂದ್ರಶೇಖರ ಗಂಟಾಬಗಲ್ ಸರ್ ಅವರಿಗೂ, ಅಕ್ರಮ್ ಮಾಶಾಳ್ಕರ್ ಸರ್ ಅವರಿಗೂ, ದೊಡ್ಡಣ್ಣ ಭಜೇಂದ್ರ ಸರ್ ಅವರಿಗೂ, ನಾಮದಾಸ್ ಸರ್ ಅವರಿಗೂ, ಭರತ್ ಕುಮಾರ್ ಅವರಿಗೂ, ರವೀಂದ್ರ ಮಾಧ್ಯಮ ಮಿತ್ರರೇ, ಮೇ 27-28ನೇ ತಾರೀಕು 9ನೇ ಮೇ ಸಾಹಿತ್ಯ ಮೇಳ ಬಿಜಾಪುರ ನಗರದಲ್ಲಿ ಹನುಮಂತರಾವ್ ರಂಗಮಂದಿರದಲ್ಲಿ ನಡೀತಾ ಇದೆ. ಆ ನಿಮಿತ್ತವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಸಾಹಿತ್ಯ ಜನಮುಖಿಯಾಗಿರಬೇಕು. ಜನರ ಸಂಕಷ್ಟಗಳಿಗೆ ಧ್ವನಿಯಾಗುವಂಥ, ಜನರ ಆಲೋಚನೆಗಳಿಗೆ ಧ್ವನಿಯಾಗುವಂಥ ಕೆಲಸಗಳನ್ನು ಸಾಹಿತ್ಯ ಮಾಡ್ತದೆ. ಅದಕ್ಕಾಗಿಯೇ ಸಾಹಿತ್ಯವನ್ನು ಸಮಾಜದ ಕನ್ನಡಿ ಅಂತ ನಾವು ಹೇಳ್ತೀವಿ. ಒಟ್ಟು ಸಮಾಜದಲ್ಲಿ ಆಗ್ತಕ್ಕಂಥ ವಿದ್ಯಮಾನಗಳನ್ನು, ಆಗುಹೋಗುಗಳನ್ನು ಸರಿಯಾಗಿ ಪ್ರತಿಬಿಂಬಿಸುವಂಥ ಕೆಲಸಗಳನ್ನು ಸಾಹಿತ್ಯ ಆದಂಥವನು ಮಾಡಬೇಕು. ಸಾಹಿತ್ಯ ಅದನ್ನು ಧ್ವನಿಸಬೇಕು ಅಂತ. ಸಾಹಿತ್ಯ ಅನ್ನುವಂಥದ್ದು ಸಾಮಾಜಿಕವಾಗಿ ಅದಕ್ಕೆ ಆ ಆಲೋಚನೆಗಳಿಗೆ ಬದ್ಧವಾಗಿರ್ತದೆ. ಅಂದರೆ ಸಾಹಿತ್ಯ ಒಂದು ಜನಮುಖಿಯಾಗಿರ್ತಕ್ಕಂಥದ್ದು, ಸಮಾಜಮುಖಿಯಾಗಿರ್ತಕ್ಕಂಥದ್ದು. ಅದು ಬರೀ ಕಲ್ಪನೆ ಒಳಗಡೆ ಇರುವಂಥದ್ದಲ್ಲ, ಕಲೆಗಾಗಿ ಕಲೆ ಅನ್ನುವಂಥದ್ದಲ್ಲ. ಸಾಹಿತ್ಯ ಅನ್ನುವಂಥದ್ದು ಸಮಾಜಕ್ಕಾಗಿ ಅನ್ನುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಸಮಾಜಕ್ಕಾಗಿ ಸಾಹಿತ್ಯನ ಹೊರತು ಬರೀ ಕಲೆಗಾಗಿ ಕಲೆ ಅನ್ನುವಂಥದ್ದು ಒಂದು ವಿಚಾರ ಅಲ್ಲ ಅನ್ನುವಂಥ ಹಿನ್ನೆಲೆ ಒಳಗಡೆ ಸಾಹಿತ್ಯವಂತೂ ಜನಮುಖಿ ಆಗಬೇಕು, ಜನರಿಗೆ ತಲುಪಿಸಬೇಕು, ಜನರ ಆಲೋಚನೆಗಳನ್ನು ಪ್ರತಿಬಿಂಬಿಸ್ತಾ ಜನಗಳಿಗೆ ಮುಟ್ಟಿಸಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ಮೇ ಸಾಹಿತ್ಯ ಮೇಳ ಕೆಲಸ ಮಾಡ್ತಾಯಿದೆ. ಕಳೆದ 9 ವರ್ಷಗಳಿಂದ ಅಂದರೆ 8 ಸಾಹಿತ್ಯ ಸಮ್ಮೇಳನಗಳು ಬೇರೆ ಬೇರೆ ಜಿಲ್ಲೆ ಒಳಗಡೆ ಆಗಿ ಈಗ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾ ಇದೆ. ಸಾಹಿತ್ಯ ಜನಮುಖಿ ಆಗೋದ್ರ ಜೊತೆಗೆ ಇವತ್ತು ಸಾಹಿತ್ಯವನ್ನು ಕಾರ್ಪೊರೇಟ್ಕರಣಗೊಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಅಂದರೆ ಬೇರೆ ಬೇರೆ ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತು ಸಾಹಿತ್ಯವನ್ನು ತಮ್ಮ ಹಿತಾಸಕ್ತಿಗೆ ಬಳಸ್ಕೊಳ್ತಕ್ಕಂಥ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆ ಒಳಗಡೆ ಈ ಬೇರೆ ಬೇರೆ ಫೆಸ್ಟಿವಲ್ಗಳು ನಡೀತಾ ಇದ್ದಾವೆ. ಅದು ಜೈಪುರ್ ಫೆಸ್ಟಿವಲ್ ಆಗ್ಬೋದು, ಬೆಂಗಳೂರು ಫೆಸ್ಟಿವಲ್ ಆಗ್ಬೋದು, ಬೇರೆ ಬೇರೆ ಫೆಸ್ಟಿವಲ್ಗಳು ನೋಡ್ತಾ ಇದೆ. ಅದಕ್ಕೆ ಈ ಬಹುರಾಷ್ಟ್ರೀಯ ಕಂಪನಿಗಳ ಹಿನ್ನೆಲೆ ಇರ್ತದೆ. ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಅದನ್ನು ಸ್ಪಾನ್ಸರ್ ಮಾಡೋದ್ರ ಮೂಲಕ ಈ ಬಂಡವಾಳಶಾಹಿಯ ಪರವಾಗಿ ಸಾಹಿತ್ಯ ರಚನೆಯನ್ನು ನಿರ್ಮಾಣ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಥರದ ಕೆಲಸಗಳನ್ನು ನಡೀತಾ ಇದ್ದಾವೆ. ಆಗ ಮೇ ಸಾಹಿತ್ಯ ಮೇಳ ಯಾವುದೇ ಈ ರೀತಿಯಂಥ ಬಹುರಾಷ್ಟ್ರೀಯ ಕಂಪನಿಗಳದ್ದು ನೆರವಿಂದಾಗಲಿ, ಸರ್ಕಾರದ ಅನುದಾನದಿಂದ ನಡೆಯೋದಾಗಲಿ ಯಾವುದರಿಂದ ಕೂಡಿ ನಡೆಯುವಂಥದ್ದಲ್ಲ. ಇಡೀ ಕರ್ನಾಟಕದ ಒಳಗಡೆ ಜನರೇ ಇದನ್ನು ನಡೆಸ್ತಕ್ಕಂಥದ್ದು. ಸಮಾನ ಮನಸ್ಕ ಜನರು ಏನಿದಾರಲ್ಲ, ಸಮಾನ ಮನಸ್ಕ ಜನರು ಇಡೀ ಸಮ್ಮೇಳನದ ವೆಚ್ಚಗಳನ್ನು ಭರಿಸ್ತಾರೆ. ಈ ಸಮ್ಮೇಳನಕ್ಕಾಗಿ ಯಾವುದೇ ರೀತಿಯಂಥ ಸರ್ಕಾರ ಅನುದಾನ ಪಡೆಯೋದಿಲ್ಲ, ಯಾವುದೇ ರೀತಿಯಂಥ ಬಹುರಾಷ್ಟ್ರೀಯ ಕಂಪನಿಗಳ ಅನುದಾನ ಪಡೆಯೋದಿಲ್ಲ, ಯಾವುದೇ ರಾಜಕಾರಣಿಗಳ ಅನುದಾನನೂ ಕೂಡ ನಾವು ಪಡೆಯೋದಿಲ್ಲ. ಜನರೇ ನಿಂತ್ಕೊಂಡು ಮಾಡ್ತಾ ಇರೋ ಒಂದು ತಮ್ಮ ಶ್ರಮ, ತಮ್ಮ ದುಡಿಮೆಯ ಒಂದು ಭಾಗವನ್ನು ಈ ಮೇ ಸಾಹಿತ್ಯ ಮೇಳಕ್ಕೆ ವಿನಿಯೋಗ ಮಾಡಿ ಇದನ್ನು ಮಾಡ್ತಕ್ಕಂಥದ್ದು. ಈ ಥರದ ಪ್ರಯೋಗ ಏನಿದೆಯಲ್ಲ ಕರ್ನಾಟಕದಲ್ಲಿ ಈ ತನಕ ಆಗಿಲ್ಲೇ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು.
ಬೇರೆ ಬೇರೆ ಈ ಥರದ ಜನಪರವಾದಂಥ ಕೆಲಸಗಳು ನಡೆದರೂ ಕೂಡ ಅದಕ್ಕೆ ಬೇರೆ ಬೇರೆ ಈ ಥರ ಬಂಡವಾಳಶಾಹಿಗಳ ನೆರವನ್ನು ಪಡ್ಕೊಂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯಂಥ ಬಂಡವಾಳಶಾಹಿಗಳ ಅಥವಾ ರಾಜಕಾರಣಿಗಳ ಅಥವಾ ಸರ್ಕಾರದ ಅಥವಾ ಸಂಸ್ಥೆಗಳ ಈ ಥರದ ನೆರವನ್ನು ಪಡೀಲಾರ್ದೇ ಭಾಳ ಮುಖ್ಯವಾಗಿ ಜನರೇ ನಿಂತು ನಡೆಸ್ತಕ್ಕಂಥ ಒಂದು ಸಮ್ಮೇಳನ ಇದಾಗಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಅಂದರೆ ಇದು ಯಾಕೆ ನಡೀತಾ ಇದೆ ಅಂತಂದರೆ, ಇವತ್ತು ಸಾಹಿತ್ಯವನ್ನು ಜನರಿಂದ ದೂರ ಇರಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಸಾಹಿತ್ಯವನ್ನು ಈ ಥರದ ಜನರ ನೋವುಗಳಿಗೆ ಸ್ಪಂದನೆ ಮಾಡಲಾರ್ದಂಥ ರೀತಿ ಒಳಗಡೆ ದೂರ ನಿಲ್ಲಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಅಂದರೆ ಸಾಹಿತ್ಯನ ಬರೀ ಕಲೆಗಾಗಿ ಕಲೆ ಅನ್ನುವಂಥ ಒಂದು ವಾದದ ಹಿನ್ನೆಲೆ ಒಳಗಡೆ ಕಲ್ಪನೆಯ ಮೂಲಕ ಸೃಷ್ಟಿಯಾಗತಕ್ಕಂಥ ವಿಚಾರವೇ ಭಾಳ ಪ್ರಧಾನವಾಗಿ ಅದನ್ನು ಮುನ್ನೆಲೆಯಾಗಿ ತರ್ತಕ್ಕಂಥ ಕೆಲಸ ನಡೀತಾ ಇದೆ. ಅಂದರೆ ಇಡೀ ಸಾಹಿತ್ಯವನ್ನು ಸಮಾಜದಿಂದ ಹೊರಗಿಡ್ತಕ್ಕಂಥ ಕೆಲಸ ನಡೀತಾ ಇರುವಂಥ ಸಂದರ್ಭದೊಳಗಡೆ ಮತ್ತೆ ಸಮಾಜಕ್ಕಾಗಿ ಸಾಹಿತ್ಯ ಅನ್ನೋದು ಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ಸಮ್ಮೇಳನಗಳು ನಡೀತಾ ಇದ್ದಾವೆ. ಮುಖ್ಯ ಆಶಯ ಏನು ಅಂತಂದರೆ, ಜನರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಸಾಹಿತ್ಯ ನಿರ್ಮಾಣ ಆಗಬೇಕು ಮತ್ತು ಜನರ ಹತ್ರನೇ ಈ ಸಾಹಿತ್ಯ ಹೋಗಬೇಕು ಅನ್ನುವಂಥ ಹಿನ್ನೆಲೆ ಒಳಗಡೆ ಈ ಮೇಳಗಳು ನಡೀತಾ ಬಂದಿದ್ದಾವೆ. ನಮ್ಮ ಈ 9ನೇ ಮೇ ಸಾಹಿತ್ಯ ಮೇಳ ನಾವು ಬಹಳ ಮುಖ್ಯವಾಗಿ ಒಂದು ತತ್ವವನ್ನು ಇಟ್ಕೊಂಡಿದ್ದೀವಿ. ಇಡೀ ಮೇ ಸಾಹಿತ್ಯ ಮೇಳದ ಒಂದು ತತ್ವ ಏನು ಅಂತಂದರೆ, ಅದು ಸ್ಥಳೀಯ ಪ್ರಾತಿನಿಧ್ಯವನ್ನು ಒಳಗೊಂಡಿರಬೇಕು ಮತ್ತು ಇಡೀ ರಾಷ್ಟ್ರಮಟ್ಟದ ಪ್ರಾತಿನಿಧ್ಯವನ್ನು ಒಳಗೊಂಡಿರಬೇಕು ಅನ್ನುವಂಥದ್ದನ್ನು ನಾವು ಮೇ ಸಾಹಿತ್ಯ ಮೇಳದ ಆರಂಭದಿಂದಲೂ ಕೂಡ ಕಾಪಾಡ್ಕೊಂಡು ಬಂದಿದ್ದು ಆ ನೀತಿಯನ್ನು ಕೂಡ. ಈ ಹಿನ್ನೆಲೆ ಒಳಗಡೆ ಇವತ್ತು ಮೇ ಸಾಹಿತ್ಯ ಮೇಳಕ್ಕೆ ಬೇರೆ ಬೇರೆ ರಾಜ್ಯದ ಸಂಪನ್ಮೂಲಗಳು, ಚಿಂತಕರು, ಸಾಹಿತಿಗಳು ಬರ್ತಾ ಇದ್ದಾರೆ. ಈ 9ನೇ ಮೇ ಸಾಹಿತ್ಯ ಮೇಳವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆಗಿರ್ತಕ್ಕಂಥ ಪ್ರಕಾಶ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ. ಅವರು ಕೀನೋಟ್ ಅಡ್ರೆಸ್ಸನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಟಿ ಸ್ಟಾರ್ ಶೆಟ್ಲ್ವಾಡ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಹರ್ಷ ಮಂದರ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ರಾಜೇಂದ್ರ ಚೆನ್ನೈ ಅವರು ಇರ್ತಾ ಇದ್ದಾರೆ. ಇವು 4 ಜನ ಕೀನೋಟ್ ಅಡ್ರೆಸ್ಸನ್ನು ಮಾಡ್ತಕ್ಕಂಥವ್ರು. ಇಷ್ಟೆಲ್ಲ ದೊಡ್ಡ ಮಟ್ಟದೊಳಗಡೆ ಬೇರೆ ಬೇರೆ ರಾಜ್ಯದೊಳಗಡೆ ಈ ಥರ ಚಿಂತಕರನ್ನು ಕರೆಸಿದ್ರು ಕೂಡ ಈ ಮೇ ಸಾಹಿತ್ಯ ಮೇಳವನ್ನು ಉದ್ಘಾಟನೆ ಮಾಡ್ತಕ್ಕಂಥವರು ಈ ಜಿಲ್ಲೆಯಲ್ಲಿ ಜನರ ನೋವುಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ, ಈ ಜಿಲ್ಲೆಯ ಜನರಿಗಾಗಿ ಹೋರಾಟ ಕಟ್ಟಿರ್ತಕ್ಕಂಥ ಜನಗಳು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಅಂದರೆ ಈ ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಅರ್ಧ ಶತಮಾನಗಟ್ಟಲೆ ಕೆಲಸ ಮಾಡಿರ್ತಕ್ಕಂಥ ಪ್ರಕಾಶ್ ಹಿಟ್ನಳ್ಳಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಲ್ಲಿ ಒಬ್ಬರು, ಭೀಮ್ಸಿ ಕಲಾದಿ ಅವರು ಉದ್ಘಾಟನೆ ಮಾಡುವಲ್ಲಿ ಒಬ್ಬರು, ಆಮೇಲೆ ತುಕಾರಾಮ್ ಚಂಚಲ್ಕರ್ ಅವರು ಈ ಉದ್ಘಾಟನೆ ಮಾಡಲು ಒಬ್ಬರು, ನಜ್ಮಾ ಬಾಂಗಿ ಅವರು ನಿಮಗೆಲ್ಲ ಗೊತ್ತಿರಬೇಕು, ಅವರು ಕೂಡ ಈ ಉದ್ಘಾಟನೆ ಮಾಡ್ತಕ್ಕಂಥವ್ರು, ಒಬ್ಬರು ಟ್ರಾನ್ಸ್ಜೆಂಡರ್ ಪ್ರತಿನಿಧಿಯಾಗಿ ವಿಹಾನ್ ಅವರು ಈ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಉಮಾ ಕಲಬುರ್ಗಿ ಅವರು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ಏನು ಹುತಾತ್ಮರಾದಂಥ ಎಂ ಕಲಬುರ್ಗಿ ಅವರ ಪತ್ನಿಯವರಾಗಿರ್ತಕ್ಕಂಥ ಉಮಾ ಕಲಬುರ್ಗಿ ಅವರು ಕೂಡ ಬರ್ತಾ ಇದ್ದಾರೆ. ಅಂದರೆ ಈ 6 ಜನ ಏನಿದಾರಲ್ಲ, ಬೇರೆ ಬೇರೆ ಸ್ಥಳದೊಳಗಡೆ ಕೆಲಸ ಮಾಡಿರ್ತಕ್ಕಂಥವ್ರು. ಒಂದು ರೈತ ಚಳವಳಿಗೆ ಹೋಗಿ ಕೆಲಸ ಮಾಡಿದಂಥವ್ರು, ದಲಿತ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಕಾರ್ಮಿಕ ಚಳವಳಿಗೆ ಕೆಲಸ ಮಾಡಿರ್ತಕ್ಕಂಥವ್ರು. ಅಂದರೆ ಈ ಥರ ಬೇರೆ ಬೇರೆ ಸ್ಥಳದಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥ 6 ಜನ ಈ ಮೇ ಸಾಹಿತ್ಯ ಮೇಳವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಡೀ ರಾಷ್ಟ್ರ ಮಟ್ಟದೊಳಗಡೆ ಇರ್ತಕ್ಕಂಥ ಬೇರೆ ಬೇರೆ ಚಿಂತಕರೇನಿದ್ದ ಅವರು ಈ ಸಮ್ಮೇಳನದ ಕೀನೋಟ್ ಅಡ್ರೆಸ್ ಮಾಡ್ತಾ ಇದ್ದಾರೆ. ಇದು ಭಾಳ ವಿಶೇಷವಾದಂಥ ಒಂದು ಸಂಗತಿ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಈ ಥರದ ಯಾವುದೇ ರೀತಿಯಂಥ ವಿಚಾರಗಳನ್ನ ಬೇರೆ ಬೇರೆ ಸಮ್ಮೇಳನದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಮೇ ಸಾಹಿತ್ಯ ಮೇಳದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಇದೆ. ಇದು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಈ ಮೇ ಸಾಹಿತ್ಯ ಮೇಳದಲ್ಲಿ ಈ ಸಲ ಪ್ರಜಾಪ್ರಭುತ್ವವನ್ನು ಗಮನದಲ್ಲಿಟ್ಕೊಂಡು ಮೇನ್ ಥೀಮನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಅಂದರೆ ಇವತ್ತು ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಸಂವಿಧಾನ ಏನಿದೆಲ್ಲ, ಇವೆರಡೂ ಸಂಗತಿಗಳು ಇವತ್ತು ಅಪಾಯಗಳನ್ನ ಎದುರಿಸ್ತಕ್ಕಂಥ ಸ್ಥಿತಿ ಒಳಗಡೆ ಇದ್ದಾವೆ. ಇವತ್ತು ಅಂದರೆ ಇಡೀ ದೇಶದ ಈ ಪ್ರಜಾಪ್ರಭುತ್ವ ಸ್ವರೂಪ ಪಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಸಂವಿಧಾನ ಏನಿದೆಯಲ್ಲ, ಸಂವಿಧಾನವನ್ನೇ ಬದಲಿಸಬೇಕು ಅನ್ನುವಂಥ ಮಾತುಗಳು ನಡೀತಾ ಇದ್ದಾವೆ. ಅಂದರೆ ಈ ಥರ ಸಂವಿಧಾನವನ್ನು ಬದಲಿಸ್ತೀವಿ ಅಂತಂದರೆ ಇಡೀ ದೇಶದ ಪ್ರಜಾಪ್ರಭುತ್ವದ ಸ್ವರೂಪವನ್ನೇ ಬದಲಿಸ್ತೀವಿ ಅದರ ಅರ್ಥ ಅಂತ ನಾವು ಗಮನಿಸ್ಕೊಳ್ಬೇಕು. ಹೀಗಾಗಿ
ಈ ಅಪಾಯದಲ್ಲಿರುವಂಥ ಈ ಸಂಗತಿಗಳನ್ನು ಮೇನ್ ಥೀಮ್ ಆಗಿಟ್ಕೊಂಡು ಬೇರೆ ಬೇರೆ ಹಂತದೊಳಗೆ ಚರ್ಚೆ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ. ಅಂದರೆ ಪ್ರಜಾಪ್ರಭುತ್ವ ಅದು ಅಸ್ತಿತ್ವಕ್ಕೆ ಬಂದಿರುವಂಥ ಬಗೆ ಏನು, ಹೇಗೆ ಬಂತು ಅಂದರೆ ಈ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರೋದಕ್ಕೆ ಎರಡೆರಡು ಶತಮಾನಗಳ ಇಲ್ಲಾಗಿದ್ದಾವೆ. ನಮ್ಮ ಭಾರತ ಸ್ವಾತಂತ್ರ್ಯ ಚಳವಳಿ ಅನ್ನುವಂಥದ್ದು ಬರೀ ಬ್ರಿಟಿಷರನ್ನ ಹೊರಗೆ ಹಾಕೋದಕ್ಕೆ ಮಾತ್ರ, ಸಾಮ್ರಾಜ್ಯಶಾಹಿ ಶಕ್ತಿಗಳನ್ನ ಹೊರಗೆ ಹಾಕೋದಕ್ಕೆ ಮಾತ್ರ ಅದು ಸೀಮಿತ ಆಗಿರಲಿಲ್ಲ. ಇಲ್ಲೊಂದು ಪ್ರಜಾಸತ್ತಾತ್ಮಕವಂಥ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕು, ಒಂದು ಪ್ರಜಾಪ್ರಭುತ್ವವನ್ನು ಈ ಭಾರತ ಅನ್ನೋದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ನಡೆದಿರ್ತಕ್ಕಂಥ ಹೋರಾಟ ಅನ್ನೋದನ್ನು ಗಮನಿಸ್ಕೊಳ್ಬೋದು. ಅಂದರೆ ಅಷ್ಟೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಅವರ ಪ್ರಯತ್ನದ ಫಲವಾಗಿ ಈ ದೇಶದೊಳಗಡೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ಜಾರಿಯಲ್ಲಿ ಬಂದಿದೆ. ಅಂದರೆ ಇವತ್ತು ನಾವು ಪ್ರಜಾಪ್ರಭುತ್ವಕ್ಕೆ ಆತಂಕ ತರ್ತೀವಿ ಅಂತಂದರೆ ಇಡೀ ಸ್ವಾತಂತ್ರ್ಯ ಚಳವಳಿಗೆ ಅವಮಾನ ಮಾಡಿದ ಹಾಗೆ, ಹೌದು, ಇಡೀ ಅವರ ಆಶೋತ್ತರಗಳನ್ನು ನಿರಾಕರಿಸಿದ ಹಾಗೆ, ಅವ್ರ ಕನಸುಗಾರಿಕೆ ಏನಿದೆಯಲ್ಲ ಆ ಕನಸುಗಾರಿಕೆಯನ್ನು ನಾಶ ಮಾಡಿದ ಹಾಗೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಹೀಗಾಗಿ ಈ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದ ಬಂದಿರತಕ್ಕಂಥ ದಕ್ಕಿರ್ತಕ್ಕಂಥ ಈ ಸ್ವಾತಂತ್ರ್ಯ, ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಹೋಗುವಂಥ ನೆಲೆ ಒಳಗಡೆ ಈ ಥರ ಚರ್ಚೆಗಳಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು, ಇದನ್ನು ಮೇನಾಗಿ ಥೀಮಾಗಿ ಇಟ್ಕೊಂಡು ಬೇರೆ ಬೇರೆ ಗೋಷ್ಠಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಚಾರಿತ್ರಿಕವಾದಂಥ ಆ ಗೋಷ್ಠಿಯಲ್ಲಿ ಅದೆಲ್ಲ ನಿಮಗೆ ಕಾರ್ಡ್ಗಳನ್ನು ಕೊಟ್ಟಿದ್ದೀವಲ್ಲ, ನಿಮಗೆ ಗಮನಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಾರಿತ್ರಿಕವಂಥದ್ದು ಈ ಪ್ರಜಾಪ್ರಭುತ್ವವನ್ನು ಹೇಗೆ ಬಂತು ಅನ್ನುವಂಥ ಹಿನ್ನೆಲೆಯಲ್ಲಿ, ಅಂದರೆ ಇಲ್ಲಿ ನಡೆದಿರುವಂಥ ರಾಷ್ಟ್ರೀಯ ಹೋರಾಟಗಳೇನಿದಾವಲ್ಲ ಆ ರಾಷ್ಟ್ರೀಯ ಹೋರಾಟಗಳ ಕುರಿತಾಗಿ, ಅದರ ಆಶಯಗಳ ಕುರಿತಾಗಿ ಪುರುಷೋತ್ತಮ ಬೆಳೆಮೆಲೆ ಅವರು ದೆಹಲಿಯಿಂದ ಪ್ರತಿನಿಧಿಗಳಾಗಿ ಬರ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಬರೀ ರಾಷ್ಟ್ರೀಯ ಹೋರಾಟಗಳು ಮಾತ್ರ ನಡೀಲಿಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ಸಮಾಜದ ಕನಸುಗಳನ್ನ ಇಟ್ಕೊಂಡು ಹೋರಾಟಗಳು ನಡೆದು, ಅದು ಭಗತ್ ಸಿಂಗ್ನ ಅಥವಾ ಆಜಾದರ ಹೋರಾಟಗಳಾಗೋದು, ಬೇರೆ ಬೇರೆ ಹೋರಾಟಗಳು, ಕಮ್ಯುನಿಸ್ಟ್ ಚಳವಳಿಗಾಗಬಹುದು, ಇವೆಲ್ಲಗಳು ಸಮಾಜದ ಆಶೆಗಳನ್ನ ಇಟ್ಕೊಂಡು ಹೋರಾಟಗಳು ನಡೆದಿದ್ದಾವೆ. ಅವರು ಈ ಸಮಾಜದ ಆಶೆಗಳನ್ನ ಇಟ್ಕೊಂಡು ಹೋರಾಟ ನಡೆದರೂ ಕೂಡ ಇಲ್ಲೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಈ ಚಳವಳಿಗಳ ಹಿನ್ನೆಲೆಯಲ್ಲಿ ಆಶಯಗಳಿತ್ತು. ಆ ವಿಷಯಗಳನ್ನು ಕುರಿತು ಜಯಲಕ್ಷ್ಮಿ ಅವರು ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಮತ್ತು ಈ ದೇಶದೊಳಗಡೆ ಈ ಪ್ರಜಾಪ್ರಭುತ್ವ ನಿರ್ಮಾಣ ಆಗೋದಕ್ಕೆ ಕಾರಣ ಆಗ್ತಕ್ಕಂಥ ಸಂವಿಧಾನ ಏನಿದೆಯಲ್ಲ ಆ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಬಾಬಾ ಸಾಹೇಬರ ಕನಸುಗಳೇನಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳೇನಿದ್ದು, ಆ ಕಲ್ಪನೆಯನ್ನಿಟ್ಟು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳ ಕುರಿತು ಎ ನಾರಾಯಣ ಅವರು ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಅದಾದಮೇಲೆ ಬಹಳ ಮುಖ್ಯವಾಗಿ ನಾವು ಇದರೊಳಗಡೆ ಈ ಪ್ರಜಾಪ್ರಭುತ್ವ ಈ ಅವಧಿಯೊಳಗೆ ಸಾಗಿ ಬಂದ ದಾರಿ ಏನಿದೆಯಲ್ಲ ಆ ದಾರಿ ಬಗ್ಗೆ ಒಂದು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ನಾವು ಪ್ರಜಾಪ್ರಭುತ್ವ ಅನ್ನೋದನ್ನು ನಾವೆಲ್ಲರೂ ಕೂಡ ಹೇಳ್ತೀವಿ, ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಈ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಈ ಪ್ರಜಾಪ್ರಭುತ್ವ ಎಲ್ಲರನ್ನೂ ಒಳಗೊಳ್ಳಲಿಕ್ಕೆ ಸಾಧ್ಯ ಆಗಿದೆಯಾ ಅನ್ನೋಂಥ ಬಹಳ ಮುಖ್ಯವಂತ ಪ್ರಶ್ನೆ ಅದು. ಯಾಕೆ ಒಳಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಯಾಕೆ ಒಳಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ? ಎಷ್ಟೋ ಸಮುದಾಯಗಳು ಹೊರತಾಗಿ ಉಳ್ಕೊಂಡಿದ್ದಾವೆ. ಇವತ್ತು ಈ 70-80 ವರ್ಷಗಳ ಕಳೆದರೂ ಕೂಡ ಅನೇಕ ಸಮುದಾಯಗಳು ಇವತ್ತು ನಮ್ಮ ಸಂಸತ್ತನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಇವತ್ತು ಕೂಡ ಮಹಿಳೆಯರಿಗೆ ಸಮಾನವಂತ ಪ್ರಾತಿನಿಧ್ಯ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬೇರೆ ಬೇರೆ ಸಣ್ಣ ಪುಟ್ಟ ಸಮುದಾಯಗಳಿಗೆ ಆ ಪ್ರಾತಿನಿಧ್ಯ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಇವುಗಳನ್ನು ಒಳಗೊಳ್ಳಲಿಕ್ಕೆ ಈ ಪ್ರಜಾಪ್ರಭುತ್ವ ಅಂದರೆ ಈ ಸಂವಿಧಾನದ ಕರ್ತುಗಳಿಗೆ ಅಂತ ಒಂದು ಕನಸಿತ್ತು, ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರ ಅವ್ರದ್ದು ಆಗಿತ್ತು. ಆದರೆ ನಮಗೆ ಅಸ್ತಿತ್ವಕ್ಕೆ ಬಂದಿರುವಂಥ ಈ ಪ್ರಜಾಪ್ರಭುತ್ವ ಏನಿದೆಯಲ್ಲ ಎಲ್ಲರನ್ನೂ ಒಳಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಹಿನ್ನೆಲೆ ಒಳಗಡೆ ಭಾಳ ಮುಖ್ಯವಾಗಿ ಆದಿವಾಸಿ ಮತ್ತು ಅಲೆಮಾರಿ ಸಮುದಾಯಗಳ ಪ್ರಾತಿನಿಧ್ಯ ಏನಿದೆ ಅನ್ನೋದಕ್ಕೆ ಬಾಲ ಗುರುಮೂರ್ತಿ ಅವರು ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ದಲಿತರನ್ನು ಒಳಗೊಳ್ಳಲಿಕ್ಕೆ ಸಾಧ್ಯ ಆಗಿದೆಯಾ? ನಮ್ಮಲ್ಲಿ ಒಂದು ಮೀಸಲಾತಿ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಸರಿಯಾದ ಪ್ರಾತಿನಿಧ್ಯ ಇದೆ. ಆದರೆ ಮೀಸಲಾತಿ ಇಲ್ಲದೇ ಇದ್ದರೆ ಉಳಿದ ಎಲ್ಲ ಸಮುದಾಯಗಳಿಗೆ ಏನು ಗತಿ ಬರ್ತಿತ್ತಲ್ಲ, ಅಂದರೆ ಈ ಪ್ರಾತಿನಿಧ್ಯವನ್ನು ಹೊಂದಲಾದಂಥ ಅನೇಕ ಸಮುದಾಯ ಅದಾವಲ್ಲ, ಅದೇ ಸ್ಥಿತಿ ಇವತ್ತು ದಲಿತರಿಗೂ ಬರ್ತಿತ್ತು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಆ ಕಾರಣಕ್ಕಾಗಿ ಸಂವಿಧಾನ ನಿರ್ಮಾಪಕರು ಯಾವ ಸಮುದಾಯಗಳು ತಲತಲಾಂತರದಿಂದ ಶೋಷಣೆಗೊಳಗಾದವು ಅಥವಾ ಅವಕಾಶಗಳ ವಂಚಿತ ಆಗಿದ್ದು ಆ ಸಮುದಾಯಗಳಿಗೆ ಮೀಸಲಾತಿ ಕಲ್ಪನೆ ಮಾಡ್ತಕ್ಕಂಥ ಕೆಲಸ. ಆದ್ಯಾಗೂ ಕೂಡ
ಮೀಸಲಾತಿ ಕೊಟ್ಟಾಗಲೂ ಕೂಡ ಏನು ಪ್ರಾತಿನಿಧ್ಯಕ್ಕಾಗಿ ಮೀಸಲಾತಿ ಇದೆ. ನಮ್ಗೆ ಇವತ್ತು ಕೂಡ ಒಬ್ಬ ದಲಿತರು ಒಬ್ಬ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗಲಿಲ್ಲ? ನಮಗೆ ಅಂದರೆ ಮುಖ್ಯ ಸ್ಥಳದೊಳಗೆ ದಲಿತರು ಇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನೋಂಥ ಪ್ರಶ್ನೆಗಳು ಇದಾವೆ. ಸೊ ಇಂಥ ಎಲ್ಲ ವಿಷಯಗಳನ್ನು ಕೂಡ ಮಾತಾಡಲಿಕ್ಕೆ ಕೃಷ್ಣಮೂರ್ತಿ ಚಮರಂ ಬರ್ತಾ ಇದ್ದಾರೆ. ಆಮೇಲೆ ಭಾಳ ಮುಖ್ಯವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರು ನಾವು ಹೇಳ್ತಾ ಇದ್ದೀವಿ. ಆ ಧಾರ್ಮಿಕ ಅಲ್ಪಸಂಖ್ಯಾತ ಬರೀ ಮುಸ್ಲಿಮ್ಸರು ಮಾತ್ರ ಅಲ್ಲ, ಅನೇಕ ಅಲ್ಪಸಂಖ್ಯಾತ ಸಮುದಾಯಗಳಿದ್ದಾವೆ. ಇವತ್ತು ಲಿಂಗಾಯತ ಕರ್ನಾಟಕದಲ್ಲಿ ಇದ್ರೂ ಕೂಡ ಅವರು ಕೂಡ ಅಲ್ಪಸಂಖ್ಯಾತ ಸಮುದಾಯ ಇದೆ. ಬೌದ್ಧರು ಇವತ್ತು ಅಲ್ಪಸಂಖ್ಯಾತ ಸಮುದಾಯ ಇದ್ದಾವೆ, ಕ್ರಿಸ್ತರು ಅಲ್ಪಸಂಖ್ಯಾತ ಸಮುದಾಯ ಇದ್ರು, ಸಿಖ್ರು ಅಲ್ಪಸಂಖ್ಯಾತ ಸಮುದಾಯ ಇದ್ರು. ಅಂದರೆ ಈ ಥರದ ಬೇರೆ ಬೇರೆ ಅಲ್ಪಸಂಖ್ಯಾತ ಸಮುದಾಯಗಳದಾವಲ್ಲ, ಇವುಗಳನ್ನು ಒಳಗೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಪ್ರಶ್ನೆ ಬಂದರೆ ಅವುಗಳನ್ನು ಸರಿಯಾಗಿ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಮ್ಮೊಳಗಡೆ ಇದ್ದಾವೆ. ಅದ್ರ ಕುರಿತಾಗಿ BM ಹನೀಫ್ ಅವರು ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಭಾಳ ಮುಖ್ಯವಾಗಿ ಈ ಹಿಂದುಳಿದ ವರ್ಗಗಳಲ್ಲಿ ಬ್ಯಾಕ್ವರ್ಡ್ ಕಾಸ್ಟ್ಗಳೇನಿದ್ದಾವಲ್ಲ, ಈ ಬ್ಯಾಕ್ವರ್ಡ್ ಕಾಸ್ಟ್ಗಳನ್ನು ಈ ಪ್ರಜಾಪ್ರಭುತ್ವ ಸರಿಯಾಗಿ ಪ್ರತಿನಿಧಿಸಿದೆಯಾ ಅಂತಂದ್ರೂ ಕೂಡ ಅಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ. ಸರಿಯಾಗಿ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋಂಥ ವಿಚಾರಗಳಿದ್ದಾವೆ, ಅಥವಾ ಆಗಿದ್ದು ಕೂಡ ಆ ಬಗ್ಗೆ ಸರಿಯಾದಂಥ ಸಂವಾದ ಇತ್ಯಾದಿಗಳು ನಡಿಬೇಕು. ಆ ಕುರಿತು ಮಾತಾಡಲಿಕ್ಕೆ ರಂಗನಾಥ್ ಕಂಠನಕೊಟ್ಟಿಯವರು ಬರ್ತಾ ಇದ್ದಾರೆ. ಮಹಿಳೆಯರ ಧ್ವನಿಯಾಗಿ ಮಾತಾಡಲಿಕ್ಕೆ ಶೈಲಜಾ ಹಿರೇಮಠ ಅವರು ಬರ್ತಾ ಇದ್ದಾರೆ. ಇದು ಎರಡನೇ ಗೋಷ್ಠಿಗೆ ಸಂಬಂಧಪಟ್ಟಂತು. ಮೂರನೇ ಗೋಷ್ಠಿ ಮುಖ್ಯವಂತ ವಿಷಯ ಏನು ಅಂತಂದರೆ, ನಾವು ಈ ನಮ್ಮ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಏನಿದೆಯಲ್ಲ ಅದು 19ನೇ 20ನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ನಾವು ಚಾರಿತ್ರಿಕವಾಗಿ ನೋಡಿದರೆ ಅದು ಈ ಥರದ ಪ್ರಯತ್ನಗಳು ಹಿಂದೆ ಕೂಡ ಆಗಿದ್ದಾವುದನ್ನು ಕೂಡ ಗಮನಿಸ್ಕೊಳ್ಬೇಕು. ಬೌದ್ಧರಲ್ಲಿ ಒಂದು ಸಂಘ ಜೀವನ ಅನ್ನೋದಿತ್ತು. ಆ ಬೌದ್ಧರಲ್ಲಿರುವಂಥ ಸಂಘ ಜೀವನದ ಪರಿಕಲ್ಪನೆ, ಶರಣರಲ್ಲಿರುವಂಥ ಸಂಘ ಜೀವನದ ಪರಿಕಲ್ಪನೆ, ಆಮೇಲೆ ಭಾಳ ಮುಖ್ಯವಾಗಿ ಸೂಫಿಗಳಲ್ಲಿರ್ತಕ್ಕ ಸಂಘ ಜೀವನದ ಪರಿಕಲ್ಪನೆಗಳೆಲ್ಲ ಇವೆಲ್ಲೂ ಕೂಡ ಇವತ್ತಿನ ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂಥ ಅಂಶಗಳು. ಹೀಗೆ ಈ ಭಾಳ ಮುಖ್ಯವಾಗಿ ಬೌದ್ಧರಲ್ಲಿ, ಶರಣರಲ್ಲಿ, ಸೂಫಿಗಳಲ್ಲಿ ಈ ಪ್ರಜಾಸತ್ತಾತ್ಮಕವಂಥ ಆಶಯದ ಹಿನ್ನೆಲೆ ಒಳಗಡೆ ಏನೇನೋ ಕೆಲಸಗಳಾಗಿದ್ದೇವೆ ಅನ್ನುವಂಥ ಒಂದು ಭಾಳ ಮುಖ್ಯವಂತ ಒಂದು ಸಂಗತಿ ಆಗ್ತಾ ಇದೆ. ಚಾರಿತ್ರಿಕವಂತ ಆ ನೋಟದ ಬಗ್ಗೆ ಮಾತಾಡಲಿಕ್ಕೆ ಮೂರ್ನಾಕೂರು ಚಿನ್ನಸ್ವಾಮಿ ಅವರು ಮತ್ತು ನಟರಾಜ್ ಬೂದಾಳ್ ಅವರು ಬರ್ತಾ ಇದ್ದಾರೆ. ಅವರು ಈ ವಿಷಯಗಳ ಬಗ್ಗೆ ತುಂಬ ಅಧ್ಯಯನಶೀಲರು. ಆ ದಿವಸ ಒಳಗಡೆ ಅವರು ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ 2ನೇ ದಿನ 28ನೇ ತಾರೀಕು ಇವರು ಈ ಯುವ ಸಮುದಾಯದ ಸ್ಪಂದನೆ ಏನಿದೆ, ನಾವೆಲ್ಲ ಕೂಡ ಇವತ್ತೆಲ್ಲ ಪ್ರಜಾಪ್ರಭುತ್ವ ನೋಡಿದರೆ ಅದು ಮುದುಕುರದೇನೋ ಅನ್ನುವಂಥ ಅನುಮಾನಗಳು ನಮ್ಗೆ ಕಾಣ್ತಾ ಇದ್ದಾವೆ. ದೊಡ್ಡ ಮಟ್ಟದೊಳಗಡೆ ಒಂದು ದೇಶದ ಒಟ್ಟು ಚೈತನ್ಯ ಅಂತಂದರೆ ಆ ದೇಶದಲ್ಲಿ ಇರ್ತಕ್ಕಂಥ ಯುವ ಸಮುದಾಯ ಅನ್ನೋದನ್ನು ಗಮನಿಸ್ಕೊಂಡು, ಯುವ ಸಮುದಾಯವನ್ನು ಯಾವ ದೇಶ ಸರಿಯಾಗಿ ಬಳಸ್ಕೊಂಡಿದೆಯೋ ಆ ದೇಶ ಮುಂದುವರಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಸಮುದಾಯದ ಸ್ಪಂದನೆ ಏನಿದೆ ಅನ್ನೋದಕ್ಕೆ ಒಂದು 5-6 ಜನ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಬರೀ ನಾವು ಈ ಸಾಹಿತ್ಯ ಮೇಳದೊಳಗಡೆ ಪ್ರಜಾಪ್ರಭುತ್ವದ ಸವಾಲು ಅಥವಾ ಚಾಲೆಂಜ್ಗಳೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಸವಾಲುಗಳನ್ನು ಮೀರೋದಕ್ಕೆ ಏನು ಸಾಧ್ಯ ಇದೆ, ಅವುಗಳನ್ನು ದಾಟೋದಕ್ಕೆ ಏನೇನು ದಾರಿಗಳಿದ್ದಾವೆ, ಅದನ್ನೇನು ಚಳವಳಿಯ ಮೂಲಕ ಅದನ್ನು ದಾಟೋದಕ್ಕೆ ಸಾಧ್ಯ ಇದೆಯಾ, ಜನ ಚಳವಳಿಯ ಮೂಲಕ ಈ ಕೊರತೆಗಳನ್ನು ತುಂಬಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಎದುರಿಸುವ ಬಗೆ ಏನಿದೆ ಅಲ್ಲಿ, ಈ ಚಾಲೆಂಜ್ಗಳು ಎದುರಿಸುವ ಬಗ್ಗೆ ಈ ಬೇರೆ ಬೇರೆ ಚಳವಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಮ್ಯುನಿಸ್ಟ್ ಚಳವಳಿಯಲ್ಲಿ ಆಗಿರ್ಬೋದು, ದಲಿತ ಚಳವಳಿ ಆಗಿರ್ಬೋದು, ಮಹಿಳಾ ಚಳವಳಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಚಳವಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಚಳವಳಿಯ ಮುಖ್ಯರಾದವರು ಯಾರಿದ್ದಾರೆ, ಮಾವಳಿ ಶಂಕರ್ ಆಗಿರ್ಬೋದು, ಸಿದ್ದನಗೌಡ ಪಾಟೀಲರಾಗಿರ್ಬೋದು, ಆಮೇಲೆ ಜೊತೆಗೆ ನೂರ್ ಶ್ರೀಧರ್ ಆಗಿರ್ಬೋದು, ಕೆ ನೀಲಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾತಾಡಲಿಕ್ಕೆ ಬರ್ತಾ ಇದ್ರು ಅವರು ಒಟ್ಟಾರೆಯಾಗಿ. ಅಂದರೆ ಈ ಚಾಲೆಂಜ್ಗಳ ಬಗ್ಗೆ ಅನ್ನುವಂಥದ್ದು. ಗೋಷ್ಠಿ ಆಶಯ ಭಾಷಣ ಮಾಡೋದಕ್ಕೆ ಸುಕೀರ್ತಾ ರಾಣಿ ಅಂತ ಬರ್ತಾ ಇದೆ. ಸುಕೀರ್ತಾ ರಾಣಿ ಅಂತ ಹೇಳ್ಕೊಂಡು ಅವರೆಲ್ಲ ಗೊತ್ತಿರ್ಬೋದು ನಿಮಗೆ. ಸುಕೀರ್ತಾ ರಾಣಿ ಬಗ್ಗೆ ಒಂದು ನಿಮಿಷ ನಿಮಗೆಲ್ಲ ಹೇಳಬೇಕು ಅಂತ. ಅವ್ರು ಇತ್ತೀಚೆಗೆ ದೇವಿ ಪ್ರಶಸ್ತಿ ಅಂತ ಸಿಕ್ತು ಅವರಿಗೆ. ಆ ಪ್ರಶಸ್ತಿಯನ್ನು ಅಂಬಾನಿ ಅವರು ಸ್ಪಾನ್ಸರ್ ಮಾಡಿದರು ಅನ್ನೋ ಕಾರಣಕ್ಕಾಗಿ 10 ಲಕ್ಷದ ಬಹುಮಾನವನ್ನು ಆಕೆ ತಿರಸ್ಕರಿಸಿದರು. ಅಂದರೆ ಈ ಬಂಡವಾಳಶಾಹಿಗಳು ಇವತ್ತು ಎಲ್ಲವನ್ನೂ ಕೂಡ ತೀರ್ಮಾನ ಮಾಡ್ತಕ್ಕಂಥ ಹಿನ್ನೆಲೆಯಾಗಿ ಕೂತ್ಕೊಂಡು ಸಾಹಿತ್ಯದ
ಸಾಹಿತ್ಯ ರಚನೆ ಕೂಡ ಯಾವ ದಿಶೆ ಒಳಗಡೆ ಆಗಬೇಕು, ಆ ಮೂಲಕ ಸಾಹಿತ್ಯಗಳನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ಸುಕೀರ್ತಾ ರಾಣಿಯವರು ಅಂಬಾನಿಯ ಸ್ಪಾನ್ಸರ್ಡ್ ಮಾಡಿರ್ತಕ್ಕಂಥ 10 ಲಕ್ಷ ರೂಪಾಯಿಯ ದೇವಿ ಪ್ರಶಸ್ತಿಯನ್ನು ನಿರಾಕರಿಸಿದಂಥ ಹೆಣ್ಮಗಳು. ಅಂದರೆ ಈ ಥರದ ಪ್ರಶಸ್ತಿಗಳ ಮೂಲಕ ನನ್ನ ಆಲೋಚನೆಗಳನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ನನ್ನ ಸಾಹಿತ್ಯ ರಚನೆ ಉದ್ದೇಶಗಳನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಬರ್ತಾರೆ. ಆ ಅಂಬಾನಿಯ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡಿದಂಥ ಒಬ್ಬ ಮಹಿಳೆ ಈ ಸಾಹಿತ್ಯ ಮೇಳಕ್ಕೆ ಬರ್ತಾಯಿದ್ರು, ಸ್ವಯಂ ಸ್ಫೂರ್ತಿಯಾಗಿ ಬರ್ತಾಯಿದ್ದಾರೆ ಅವರು. ಅಂದರೆ ಈ ಥರ ಇವುಗಳಿದ್ದಾವಲ್ಲ, ಅಂದರೆ ಇವತ್ತು ಜನಮುಖಿಯಾಗಿ ಆಲೋಚನೆ ಮಾಡ್ತಕ್ಕಂತಹ ಚಿಂತಕರು, ಸಾಹಿತಿಗಳನ್ನು ಎಲ್ಲರನ್ನೂ ಒಳಗೊಳ್ತಕ್ಕಂಥ ರೀತಿಯೊಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಇದ್ರದ್ದು ಕವಿಗೋಷ್ಠಿ ಬಗ್ಗೆ ವಿವರಗಳೆಲ್ಲ ಇದ್ದಾವೆ, ಆ ವಿಷಯಗಳನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಕವಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಮೊದಲನೇ ಕವಿಗೋಷ್ಠಿ ಅನ್ನುವಂಥದ್ದು ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಕವಿಗೋಷ್ಠಿ. ಅದು ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಕೊನೆಗೆ ಸಮಾರೋಪ ಭಾಷಣ ಮಾಡೋದಕ್ಕೆ ನೀರಜ್ ಜೈನ್ ಅಂತೇಳಿ ಪುಣೆಯಿಂದ ಬರ್ತಾ ಇದ್ದಾರೆ. ಅವರು ಲೋಕಾಯುಕ್ತ ಅನ್ನುವಂಥ ಸಂಘಟನೆಯನ್ನು ಮಾಡಿಕೊಂಡು ತುಂಬನೇ ಸಮಾಜವಾದಿ ಚಟುವಟಿಕೆಗಳನ್ನು ಕೆಲಸ ಮಾಡ್ತಕ್ಕಂಥವ್ರು. ಅವರು ಸಮಾರಂಭದ ಭಾಷಣವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಮಾರಂಭದಲ್ಲಿ ಈ ನಮ್ಮ ಸಮಾಜದಲ್ಲಿ ಜನಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು 5 ಜನರುಗಳಿಗೆ ಬೇರೆ ಬೇರೆ ಗೆಳೆಯರು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಯುವ ಸಾಹಿತ್ಯ ಪ್ರಶಸ್ತಿ ಅಂತೇಳಿ ಹಸ್ತಪ್ರತಿ ಕವನ ಸಂಕಲನಕ್ಕೆ ಸಿಗ್ತಕ್ಕಂಥದ್ದು. ಈ ವರ್ಷ ಅದು ಭಾಗ್ಯಜ್ಯೋತಿ ಹಿರೇಮಠ ಅವರಿಗೆ ಸಿಕ್ಕಿದೆ. ಅವರು ಬಿದರ ಭಿನ್ನ ಅನ್ನುವಂಥ ಸಂಕಲನಕ್ಕೆ ಆ ಪ್ರಶಸ್ತಿ ಬಂದಿದೆ. ಆಮೇಲೆ ಬಂಡಿ ನರಸಪ್ಪ ಸಮಾಜಮುಖಿ ಶ್ರಮಜೀವಿ ಪ್ರಶಸ್ತಿಯನ್ನು ಈ ಸಲ ನಾವು ಎನ್.ಎ. ವೆಂಕಟೇಶ್ ಅವರು ಚಿಕ್ಕಬಳ್ಳಾಪುರದವರು, ಆ ಭಾಗದೊಳಗಡೆ ದಲಿತ ಚಳವಳಿ ತುಂಬಾ ಕೆಲಸ ಮಾಡಿದಂಥವ್ರು. ನಮ್ಮ ದಲಿತ ಚಳವಳಿ ಆರಂಭದಿಂದಲೂ ಕೆಲಸ ಮಾಡಿದ್ದಾರೆ. ಅದರ ಸಂಸ್ಥಾಪಕರಲ್ಲಿ ಕೂಡ ಅವರು ಒಬ್ಬರಾಗಿದ್ದರು ಅನ್ನೋದನ್ನು ಗಮನಿಸ್ಕೊಳ್ಬೇಕು. ನಮ್ಮ ಬಿ ಕೃಷ್ಣಪ್ಪ ಅವ್ರ ಜೊತೆಗೆ ಇವರೆಲ್ಲರ ಜೊತೆಗೆ ಇದ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಎನ್.ಇ. ವೆಂಕಟೇಶ್ ಅವರಿಗೆ ಈ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಕಥೆಯೊಳಗಡೆ ಕಥೆಗಳನ್ನು ಬರೆದರೂ ಕೂಡ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ, ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಮಾಲತಿ ಪಟ್ಟಣ ಶೆಟ್ಟಿ ಅವ್ರ ಹಿಂದೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಅವರಿಗೆ ಈ ನವಲ್ಕಲ್ ಶಾಂತವೀರಮ್ಮ ಕಥಾ ಪ್ರಶಸ್ತಿ, ಮಹಾತಾಯಿ ಕಥಾ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜೆ.ಎಂ. ವೀರ ಸಂಗಯ್ಯ ಅವರು ರೈತ ಚಳುವಳಿಗಳಲ್ಲಿ ತುಂಬಾ ಕೆಲಸ ಮಾಡಿದಂಥವ್ರು. ಈ ಜೆ.ಎಂ. ವೀರ ಸಂಗಯ್ಯ ಅವರಿಗೆ ನಿಂಗಪ್ಪ ಸಂಸ್ಥೆ ರೈತ ಚೇತನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಬಸವಲಿಂಗಯ್ಯ ಅವ್ರಿಗೆ ಈ ಸಮುದಾಯ ಇತ್ಯಾದಿ ಒಳಗಡೆ ಚಳವಳಿಯಲ್ಲಿ ತುಂಬಾ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಪಂಚಂಪ ಸಮುದಾಯ ಮಾರ್ಗ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ 5 ಪ್ರಶಸ್ತಿಗಳು 10,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದ್ದಾವೆ, ಪ್ರಶಸ್ತಿ ಫಲಕವನ್ನು ಒಳಗೊಂಡಿದ್ದಾವೆ. ಅವರು ಅಲ್ಲ ಮುಗಿಸಿದೆ, ಮುಗಿತು.